ನಮಸ್ಕಾರ. ನಾನು ವೆಂಕಟಾಚಲಪತಿ, ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ, ಕೋಲಾರ. ನಾನು ಇವತ್ತು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಅಂದರೆ, ನಿನ್ನೆ ದಿವಂಗತ ಸಿ ಜೆ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರದ್ದೇ ಪಿಸ್ತೂಲಿಂದ ಗುಂಡಿಟ್ಟು ಪ್ರಾಣನ ಕಳ್ಕೊಂಡಿದ್ದಾರೆ ಅವರ ಕಚೇರಿಯಲ್ಲಿ. ಇದಕ್ಕೆ ಕಾರಣ ಏನು ಅಂತಂದರೆ, ಕೇಂದ್ರ ಸರ್ಕಾರ ದಮನಕಾರಿ ನೀತಿಗಳು, ದಬ್ಬಾಳಿಕೆ, ಉದ್ಯಮಿಗಳ ಮೇಲೆ ಹಪ್ತಾ ವಸೂಲಿಗೆ ಬರ್ತಾರೆ. ಬಂದಿಲ್ಲ ಅಂತಂದರೆ ಸ್ವಾಯತ್ತ ಸಂಸ್ಥೆಗಳಾದಂಥ ಇ.ಡಿ, ಐ.ಟಿ, CBI ಈ ಥರ ಸ್ವತಂತ್ರ ಸಂಸ್ಥೆಗಳನ್ನು ಬಿಡ್ತಾರೆ. ಇವತ್ತು ಒಂದು ದೊಡ್ಡ ವ್ಯಕ್ತಿತ್ವನ ನಾವು ಈ ದೇಶ ಕಳ್ಕೊಂಡಿದೆ, ಇಡೀ ಪ್ರಪಂಚನೇ ಕಳ್ಕೊಂಡಿದೆ ಅಂತ ಹೇಳಬೇಕು. ಕಾರಣ ಏನು ಅಂತಂದರೆ, ಅವರು ಡಿಪ್ಲೊಮ್ಯಾಟ್ ಆಗಿದ್ದರು ಸೌತ್ ಇಂಡಿಯಾಗೆ. ಯುರೋಪಿಯನ್ ಕಂಟ್ರೀಸಲ್ಲಿ ಒಂದು ಜೊಕೋಸ್ಲೋವೇಕಿಯಾ ಅನ್ನೋಂಥ ಒಂದು ದೇಶಕ್ಕೆ ಅವರು ರೆಪ್ರೆಸೆಂಟೇಟಿವ್ ಆಗಿದ್ದರು, ಭಾರತದ ರೆಪ್ರೆಸೆಂಟೇಟಿವ್ ಆಗಿದ್ದರು. ಸೌತ್ ಇಂಡಿಯಾಗೆ ಅವರು ಹೆಡ್ ಆಗಿದ್ದರು. ಸೊ ಅವ್ರಿಗೆ ವೈ ಕ್ಯಾಟಗರಿ ಭದ್ರತೆಯೂ ಸಹ ಇತ್ತು, ತುಂಬ ಗೌರವ ಇತ್ತು. ನಾವೊಂದು ಟಾಪ್ 100 ಉದ್ಯಮಿಗಳನ್ನ ತೊಗೊಂಡ್ರೆ ಅದರಲ್ಲಿ ಇವರು ಇರ್ತಿದ್ರು. ಇವರು ವ್ಯಕ್ತಿತ್ವನ ನಾವು ತಿಳ್ಕೊಬೇಕು ಅಂತ ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೋಬೇಕು. ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಪ್ರಾಣ ಕಳೆದುಕೊಳ್ಳೋ ತನಕ ಅವ್ರು ಯಾರು ಏನು ಬರೀ ನಾವೆಲ್ಲ ಅಂದ್ಕೊಂಡಿದ್ದು ಅವರೊಂದು ನಟರಷ್ಟೇ ಅಂತ. ಸಮಾಜಕ್ಕೆ ಅವರು ಕೊಟ್ಟಂಥ ಕೊಡುಗೆ, ದಾನ, ಕನ್ಸರ್ನು ಏನೆಲ್ಲ ಇತ್ತು ಅಂತೇಳಿ ಅವರು ತೀರಿ ಹೋದ ನಂತರನೇ ಗೊತ್ತಾಗಿದ್ದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸೇವೆ ಏನು, ಸಮಾಜಕ್ಕೆ ಕೊಟ್ಟ ಕೊಡುಗೆ ಏನು, ಅವ್ರು ಸ್ವಂತ ಗಳಿಸಿದ್ದೇನು ಅಂತ. ಅದೇ ಥರ ಸಿ ಜೆ ರಾಯ್ ಅವರು ಸಹ ಅಪಾರವಾದ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಸಾವಿರಾರು ಜನ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವ್ಯವಸ್ಥೆ ಮಾಡಿದ್ದಾರೆ. ಅದರದ್ದು ವಿಡಿಯೋಸು ನಾನು ಕೊಟ್ಟಿದ್ದೀನಿ. ನಾನು ಸಹ ವೈಯಕ್ತಿಕವಾಗಿ ಅವರಿಂದ ಫಲಾನುಭವಿನೂ ಹೌದು. ನನಗೆ ಅವರು ಕಳೆದ 10 ವರ್ಷಗಳಿಂದ ಚಿರಪರಿಚಿತರು. ತುಂಬ ಮೃದು ಸ್ವಭಾವದ ವ್ಯಕ್ತಿ. ಇವತ್ತು IT ದಾಳಿಗೆ ಎದುರಿ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ನಾನು ಇವತ್ತು BJP ಸರ್ಕಾರನ ಖಂಡಿಸ್ತಾ ಇದ್ದೀನಿ. ಇವರು ಇದೇ ರೀತಿ ಯಾರ್ಯಾರಿಗೆ ಇವರಿಗೆ ದುಡ್ಡು ಕೊಡಲ್ಲ, ಇವ್ರ ಮಾತು ಕೇಳಲ್ಲ ಅಂಥವ್ರ ಮೇಲೆ ಆಕ್ರಮಣ ಮಾಡ್ತಾರೆ, ಹೆದರಿಸ್ತಾರೆ, ಬೆದರಿಸ್ತಾರೆ, ಜೈಲಿಗೆ ಕಳಿಸ್ತಾರೆ. ಅದಕ್ಕೊಂದು ತಾಜಾ ಸ್ವಂತ ಉದಾಹರಣೆ ಅಂತಂದರೆ ನಮ್ಮ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಅರವಿಂದ್ ಕೇಜ್ರಿವಾಲ್ರಿಗೆ ಕೊಟ್ಟಂಥ ಕೆಲಸ. ಇವ್ರು ಹಾಕಿರೋಂಥ ಕೇಸುಗಳು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳಲ್ಲಿ ವಜಾ ಆಗಿದೆ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಪ್ರಜಾಪ್ರಭುತ್ವನ ಕೊಲ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಕಷ್ಟದಲ್ಲಿದೆ. ಅದನ್ನು ಈ ಸಿ ಜೆ ರಾಯ್ ಅವ್ರನ್ನ ನಾವು ಹೋಲಿಸ್ಕೊಂಡವಾಗ ತುಂಬ ದೊಡ್ಡ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ. ಶ್ರೀಮಂತ ಅನ್ನೋದಕ್ಕಿಂತಲೂ ಸಾಮಾಜಿಕವಾಗಿ ಅವರ ಕೊಡುಗೆ ತುಂಬ ಇದೆ. ಸಾವಿರಾರು ಜನಕ್ಕೆ ಕಡಿಮೆ ರೇಟಲ್ಲಿ ಸೂರನ್ನು ಕಲ್ಪಿಸಿದ್ದಾರೆ, ಸೈಟ್ಗಳನ್ನು ಕೊಟ್ಟಿದ್ದಾರೆ. ಅವರೂ ಚೆನ್ನಾಗಾಗಿದ್ದಾರೆ. ಅವರು ಬಿಸ್ನೆಸ್ ಅಷ್ಟೇ ಮಾಡಿದ್ದಾರೆ, ಒಂದು ಸಣ್ಣ ಮೋಸ ಸಹ ಯಾರಿಗೂ ಮಾಡಿಲ್ಲ. ಯಾವುದೇ ಒಂದು ವ್ಯಕ್ತಿಗೆ ಮೋಸ ಮಾಡಿಲ್ಲ. ಇವತ್ತು ಮೋಸ ಮಾಡಿರೋರೆಲ್ಲನೂ ದೇಶ ಬಿಟ್ಟು ಹೋಗಿ ಚೆನ್ನಾಗಾಗಿದ್ದಾರೆ. ಆ ದೇಶದಿಂದ ಇವ್ರನ್ನ ವಾಪಸ್ ಕರ್ಕೊಂಡು ಬರೋಕ್ಕೂ ಯೋಗ್ಯತೆ ಇಲ್ಲ. ಅಂಥ ವ್ಯಕ್ತಿ ತನ್ನ ಪ್ರಾಣ ಕಳ್ಕೊತಾರೆ ಅಂದರೆ ಎಷ್ಟು ಒತ್ತಡ ಹಾಕಿದ್ದಾರೆ, ಆ ಒತ್ತಡದ ತೀವ್ರತೆ ಎಷ್ಟಿದೆ ಅನ್ನೋದು ಇದರಲ್ಲಿ ತಿಳ್ಕೊಬೇಕು. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, IT ಅಥವಾ ED ಇಲಾಖೆ ಅಧಿಕಾರಿಗಳನ್ನು ಇದು ಹೊಣೆ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ.